Hi everyone, welcome back to my YouTube channel TSK Tutorials presented by Shivkumar ST. In today's class, let us learn the very easiest way to get 1 mark. For the question, use the word as noun or verb in a sentence. If you watch this video carefully, definitely I assure you, you will get 1 out of 1 mark. Before that, it's my kind and humble request to all. If you are new to my channel, please do subscribe my channel to watch the most essential videos that are already available in my channel. If you like those videos, don't forget to share among your friends. And one more request, please do comment on those videos in the YouTube platform. Dear students, as I told you earlier, definitely there will be a question on this particular area. They will give you a word to make it as noun or pronoun in your own sentence. So if you follow my instructions, definitely you will get 1 out of 1 mark. So here I have come with you a structure. If you follow that structure, definitely you won't lose mark. Here is structure for you. So ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು? ಯೂಸ್ ದ ವರ್ಡ್ ಆಸ್ ನೌನ್, ನೌನ್ ಆಗಿ ಬಳಸಿ ಅಂತ ಕೇಳಿದ್ದಾರೆ. ಸೊ ವರ್ಡ್ ಇಲ್ಲಿ ಕೊಟ್ಟಿದ್ದಾರೆ, ಯೂಸ್ ಪ್ರೆಸೆಂಟ್ ಆಸ್ ನೌನ್. ಸೊ ಐ ಆಲ್ರೆಡಿ ರಿಟರ್ನ್ ದ ಆನ್ಸರ್ ಹಿಯರ್. ಪ್ರೆಸೆಂಟ್ ಈಸ್ ಎ ವರ್ಡ್. ಅಷ್ಟನ್ನ ನೀವು ಇಲ್ಲಿ ಬರೆದ್ರೆ ಸಾಕು. ನೋಡಿ, ಈ ಒಂದು ಸ್ಟ್ರಕ್ಚರ್ ಅಲ್ಲಿ ಫಿಲ್ ಮಾಡಿದ್ರೆ ಸಾಕು. ಪ್ರೆಸೆಂಟ್ ಈಸ್ ಎ ವರ್ಡ್. ಸರ್, ಇದು ಹೇಗ್ ನೌನ್ ಆಯ್ತು ಸರ್? ಅಂದ್ರೆ ಸಬ್ಜೆಕ್ಟ್ ಸ್ಥಾನದಲ್ಲಿ ನಾವು ಪ್ರೆಸೆಂಟ್ ಅನ್ನ ಬಳಸಿದೀವಿ, ಅದರಿಂದ ಇದೇನಾಯ್ತು, ನೌನ್ ಆಯ್ತು. ಪ್ರೆಸೆಂಟ್ ಈಸ್ ಎ ವರ್ಡ್. ಇಷ್ಟನ್ನ ಬಳಸಿದ್ರೆ ಸಾಕು, ಇಷ್ಟನ್ನ ಬರೆದ್ರೆ ಸಾಕು, ಖಂಡಿತ ನಿಮಗೆ 1 ಅಂಕ ಲಭಿಸುತ್ತೆ. ಇನ್ನ ಪರೀಕ್ಷೆಯಲ್ಲಿ ಅದೇ ಒಂದು ಪ್ರೆಸೆಂಟ್ ಎನ್ನುವಂತಹ ವರ್ಡ್ ಅನ್ನ ವರ್ಬ್ ಆಗಿ ಬಳಸಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ತೋರಿಸುವಂತಹ ಒಂದು ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿಯಾಗಿ, ಅಂದ್ರೆ ಸುಲಭವಾಗಿ 1 ಅಂಕ ಲಭಿಸುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಐ ಡ್ಯಾಶ್ ಇಟ್ ಅಂತ ಬಳಸಿದ್ದೀನಿ. ಅಂದ್ರೆ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಸ್ಥಾನದಲ್ಲಿ ನಾನು ಪ್ರೊನೌನ್ಸ್ ಅನ್ನ ಬಳಸಿದ್ದೀನಿ. ಮಧ್ಯದಲ್ಲಿರುವಂತಹ ಒಂದು ಡ್ಯಾಶ್ ನಲ್ಲಿ ನಾವು ವರ್ಬ್ ಅನ್ನ ತುಂಬಬೇಕು. ನೀವು ಕೊಟ್ಟಿರುವಂತಹ ವರ್ಡ್ ಅನ್ನ ಯಥಾವತ್ತಾಗಿ ಪ್ರೆಸೆಂಟ್ ಅನ್ನ ಈ ಒಂದು ಪ್ಲೇಸ್ ಅಲ್ಲಿ, ಅಂದ್ರೆ ವರ್ಬ್ ನ ಸ್ಥಾನದಲ್ಲಿ ನೀವು ಬಳಸಿದ್ರೆ ಅದು ವರ್ಬ್ ಆಗುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಉತ್ತರ ಬರೆದಿದ್ದೀನಿ, ನೋಡ್ತಾ ಇದ್ದೀರಾ, ಐ ಪ್ರೆಸೆಂಟ್ ಇಟ್. ಸೊ ಮಕ್ಕಳಲ್ಲಿ ನೀವು ಗಮನಿಸಬೇಕಾಗಿರೋದು, ಇಲ್ಲ ಅವರು ನೌನ್ ಆಗಿ ಕೇಳ್ತಾರೆ, ಇಲ್ಲದೆ ಹೋದ್ರೆ ವರ್ಬ್ ಆಗಿ ಕೇಳ್ತಾರೆ. ನೌನ್ ಆಗಿ ಕೇಳಿದಂತ ಸಂದರ್ಭದಲ್ಲಿ ಪ್ರಾರಂಭಿಕ ಸ್ಥಾನದಲ್ಲಿ, ಅಂದ್ರೆ ಸಬ್ಜೆಕ್ಟ್ ಸ್ಥಾನದಲ್ಲಿ ಕೊಟ್ಟಿರುವಂತಹ ವರ್ಡ್ ಅನ್ನೇ ಜಸ್ಟ್ ಪೇಸ್ಟ್ ಮಾಡಿದ್ರೆ ಸಾಕು, ನಿಮ್ಗೆ 1 ಅಂಕ ಲಭಿಸುತ್ತೆ. ಇಲ್ಲ ವರ್ಬ್ ನ, ಅಂದ್ರೆ ಸಬ್ಜೆಕ್ಟ್ ನ ನಂತರ ವರ್ಬ್ ಸ್ಥಾನದಲ್ಲಿ ನಾವು ಕೊಟ್ಟಿರುವಂತಹ ವರ್ಡ್ ಅನ್ನ ಪ್ಲೇಸ್ ಮಾಡಿದ್ರೆ ನಿಮ್ಗೆ 1 ಅಂಕ ಲಭಿಸುತ್ತೆ. ಸರ್ ಇಷ್ಟು ಸುಲಭವಾಗಿ ನಾವು ಉತ್ತರನ ಪಡ್ಕೋಬೋದಾ ಸರ್? ಖಂಡಿತ. ನೀವು ಇಷ್ಟನ್ನ ಮಾಡಿದ್ರೆ ಸಾಕು. ಆ ಸ್ಟ್ರಕ್ಚರ್ ಅನ್ನ ನೀವು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ, ಆ ಸ್ಟ್ರಕ್ಚರ್ ಸ್ಥಾನದಲ್ಲಿ ಜಸ್ಟ್ ನೀವು ಕೊಟ್ಟಿರುವಂತಹ ವರ್ಡ್ ಅನ್ನೇ ಪ್ಲೇಸ್ ಮಾಡಿದ್ರೆ ನಿಮ್ಗೆ 1 ಅಂಕ ಲಭಿಸುತ್ತೆ. ಸರ್, ಇದನ್ನ ಇನ್ನ ಸ್ಟ್ಯಾಂಡರ್ಡ್ ಆಗಿ ಬರೆಯೋದಾದ್ರೆ ಹೇಗೆ ಸರ್? ಹೌದು, ಪ್ರೆಸೆಂಟ್ ಅನ್ನ ಪ್ರೆಸೆಂಟೇಶನ್ ಆಗಿ ಕನ್ವರ್ಟ್ ಮಾಡಿ ನೀವು ನೌನ್ ಆಗಿ ಬಳಸ್ಬೋದು. ಇಲ್ಲ ಪ್ರೆಸೆಂಟ್ ಅನ್ನ ಪ್ರೆಸೆಂಟೆಡ್ ಅಂತ ಪಾಸ್ಟ್ ಗೆ ಚೇಂಜ್ ಮಾಡಿ ಬೇಕಾದ್ರೆ ಬಳಸ್ಬೋದು. ಇದು ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಹೋಗ್ತಾ ಹೋಗುತ್ತೆ. ಆದ್ರೆ
ನಾನಿಲ್ಲಿ ಅತಿ ಸುಲಭವಾಗಿ ಕೊಟ್ಟಿರುವಂತಹ ವರ್ಡನ್ನ ಯಾವುದೇ ಮಾಡಿಫಿಕೇಶನ್ ಮಾಡದಂತೆ ಜಸ್ಟ್ ಪ್ಲೇಸ್ಮೆಂಟ್ ಮಾಡಿ, ಅಂದ್ರೆ ನೌನ್ ಸ್ಥಾನದಲ್ಲಿ ಸಬ್ಜೆಕ್ಟ್ ಸ್ಥಾನದಲ್ಲಿ ಪ್ಲೇಸ್ಮೆಂಟ್ ಮಾಡಿ ನೌನ್ ಆಗಿ ಬಳಸುವಂಥದ್ದು, ವರ್ಬ್ನ ಸ್ಥಾನದಲ್ಲಿ ಪ್ಲೇಸ್ ಮಾಡಿ ಅದನ್ನ ವರ್ಬ್ ಆಗಿ ಬಳಸುವಂಥದ್ದನ್ನ ಸುಲಭವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ವರ್ಬ್ ಆಗಿ ಬಳಸ್ಬೇಕಾದ್ರೆ ಕೆಲವೊಂದು ವರ್ಡ್ಸ್ಗೆ ನಾವು ಈ ಒಂದು ಸ್ಟ್ರಕ್ಚರ್ಸ್ ಅನ್ನ ಬಳಸ್ಬೇಕಾಗುತ್ತೆ. ಐ ಡ್ಯಾಶ್ ಎವ್ರಿ ಡೇ, ಇಲ್ಲಿ ಪ್ರೇ, ಸ್ಮೈಲ್ ಅಥವಾ ರೀಡ್ ಅಂತ ಕೇಳ್ಬೋದು. ಅವಾಗ ಜಸ್ಟ್ ನೋಡಿ ಈ ಒಂದು ಸ್ಟ್ರಕ್ಚರ್ ನ ಫಾಲೋ ಮಾಡಿದ್ರೆ ಅರ್ಥಪೂರ್ಣವಾಗಿರುತ್ತೆ. ಐ ಡ್ಯಾಶ್ ಎವ್ರಿ ಡೇ, ನೋಡಿ ಇಲ್ಲಿ ಪ್ರೇ ಅಂತ ಕೊಟ್ಟಿದ್ದಾರೆ, ನಾನು ಅದನ್ನ ಹಂಗೆ ಬಳಸ್ತೀನಿ. ಐ ಪ್ರೇ ಎವ್ರಿ ಡೇ. ಸ್ಮೈಲ್ ಅಂತ ಕೊಟ್ಟಿದ್ದಾರೆ, ಐ ಸ್ಮೈಲ್ ಎವ್ರಿ ಡೇ. ಸೊ ಈ ಒಂದು ಸ್ಟ್ರಕ್ಚರ್ ಅನ್ನ ಬಳಸಿ ಇನ್ನ ಅರ್ಥಪೂರ್ಣವಾಗಿ ನಾವು ವಾಕ್ಯಗಳನ್ನ ರಚನೆ ಮಾಡಬಹುದು. ಇನ್ನ ಎಕ್ಸಾಮ್ 1 2024ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಈ ರೀತಿ ಇದೆ. ಯೂಸ್ ದ ವರ್ಡ್ ಅಗ್ರಿ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್. ನೀವು ನೋಡ್ತಾ ಇದ್ದೀರಾ, ಅಗ್ರಿ ಎನ್ನುವಂತಹ ವರ್ಡ್ ಅನ್ನ ವರ್ಬ್ ಆಗಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ. ನೀವು ಸ್ಟ್ರಕ್ಚರ್ ಗೊತ್ತಿದೆ, ಐ ಅಗ್ರಿ ಇಟ್, ಇಷ್ಟು ಬರೆದ್ರೆ ಸಾಕು, 1 ಅಂಕ ಖಂಡಿತ ನಿಮ್ಗೆ ಲಭಿಸುತ್ತೆ ಅಂತ ಹೇಳಿ. ಇನ್ನು ಮುಂದಿನ ಪ್ರಶ್ನೆ ಎಕ್ಸಾಮ್ 2 2024 ಅಲ್ಲಿ ಕೇಳಿರುವಂತದ್ದು. ಈಗ ಆಲ್ರೆಡಿ ನಾನು ಇದನ್ನ ನಿಮ್ ಜೊತೆ ಚರ್ಚೆ ಮಾಡಿದೀನಿ. ಪ್ರೆಸೆಂಟ್ ಅನ್ನ ನೌನ್ ಆಗಿ ಬಳಸೋದಕ್ಕೆ ಕೇಳಿದ್ದಾರೆ. ಪ್ರೆಸೆಂಟ್ ಇಸ್ ಎ ವರ್ಡ್, ಅಥವಾ ಐ ರಿಸೀವ್ಡ್ ಸೋ ಮೆನಿ ಪ್ರೆಸೆಂಟೇಷನ್ಸ್ ಆನ್ ಮೈ ಬರ್ತ್ಡೇ, ಈ ರೀತಿ ಬೇಕಾದ್ರೂ. ಇನ್ನ ಎಕ್ಸಾಮ್ 3 ನಲ್ಲಿ ವಾಕ್ ಅನ್ನೋ ಒಂದು ವರ್ಡ್ ಅನ್ನ ನೌನ್ ಆಗಿ ಬಳಸೋದಕ್ಕೆ ಹೇಳಿದ್ದಾರೆ. ನೀವು ಗಮನಿಸ್ತಾ ಇದ್ರೆ ಇಲ್ಲಿ ವಾಕ್ ಅನ್ನೋ ವರ್ಡ್ ನೌನ್ ಆಗಿ ಬಳಸಬೇಕು. ಎಸ್, ನೀವು ಇಲ್ಲಿ ಸುಲಭವಾಗಿ ಏನ್ ಮಾಡ್ಬೋದು, ವಾಕ್ ಈಸ್ ಎ ವರ್ಡ್, ಇಷ್ಟು ಬರೆದ್ರೆ ಎನಫ್. ಉತ್ತರ ನೋಡಿ, ವಾಕ್ ಈಸ್ ಎ ವರ್ಡ್. ಇನ್ನ ಮಾಡಲ್ ಕ್ವಶನ್ ಪೇಪರ್ 1 2024-25 ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ರಷ್ ಅನ್ನೋ ಒಂದು ವರ್ಡ್ ಅನ್ನು ವರ್ಬ್ ಆಗಿ ಬಳಸೋದಕ್ಕೆ ಕೇಳಿದ್ದಾರೆ. ಐ ಬ್ರಷ್ ಎವ್ರಿ ಡೇ, ಎರಡನೇ ಸ್ಟ್ರಕ್ಚರ್ ಅನ್ನು ಫಾಲೋ ಮಾಡಿದೆ ನಾನಲ್ಲಿ. ಐ ಬ್ರಷ್ ಎವ್ರಿ ಡೇ ಬೇಕಾದ್ರೆ ಐ ಬ್ರಷ್ ಮೈ ಟೀತ್ ಎವ್ರಿ ಡೇ ಅಂತ ಬೇಕಾದ್ರೂ ಬರೀಬಹುದು. ಇನ್ನ ಮಾಡಲ್ ಕ್ವಶನ್ ಪೇಪರ್ 2 2024-25 ಕೇಳಿರುವಂತಹ ಪ್ರಶ್ನೆ ಕಂಡಕ್ಟ್ ಎನ್ನುವಂತಹ ವರ್ಡ್ ಅನ್ನು ವರ್ಬ್ ಆಗಿ ಬಳಸಿ ಅಂತ. ಐ ಕಂಡಕ್ಟ್ ಇಟ್, ಇಷ್ಟು ಬರೆದ್ರೆ ಸಾಕು, ನಿಮ್ಗೆ ಖಂಡಿತ 1ಕ್ಕೆ 1 ಅಂಕ ಲಭಿಸುತ್ತೆ. Here I wind up my class and I wholeheartedly thank you for watching this video. If you like this video very useful, please do share among your friends so that it may be useful to your friends also. If you want more videos like this, please visit my channel at TSK Tutorials. Once again, thank you one and all.